ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನಿಮಗೊಂದು ಖುಷಿ ವಿಷಯನೇ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಯಾಕಂತಂದರೆ ಯಾವ ಯೂಟ್ಯೂಬರ್ ಕೂಡ ಈ ಒಂದು ವಿಷಯನ ಈ ಥರ ಒಂದು ಹೆಲ್ಪ್ ಮಾಡಿರಲ್ಲ, ಆದರೆ ನಾನು ಮಾಡ್ತಾಯಿದ್ದೀನಿ. ಇದರಿಂದ ಇಬ್ರಿಗೂ ಬೆನಿಫಿಟ್ ಆಗುತ್ತೆ, ನಿಮಗೂ ಕೂಡ ಬೆನಿಫಿಟ್ ಆಗುತ್ತೆ, ನನಗೂ ಕೂಡ ಬೆನಿಫಿಟ್ ಆಗುತ್ತೆ. ಏನು ಅಂತಂದರೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಟೈಮಿಂದ ಇಟ್ಕೊಂಡು ನಿಮ್ಮ ಒಂದು ಅಕೌಂಟಿಗೆ ದುಡ್ಡು ಬರೋವರೆಗೂ ನಾನು ಹೆಲ್ಪ್ ಮಾಡ್ತೀನಿ. ಅಂದರೆ ಅದರಲ್ಲಿ ಭಾಳಷ್ಟು ಪ್ರೋಸೆಸ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ನೀವು ಯೂಟ್ಯೂಬಲ್ಲಿ ಭಾಳ ದಿನದಿಂದ ವರ್ಕ್ ಮಾಡ್ತಾಯಿದ್ದೀರಿ ಅಂತಂದರೆ ಅದರಲ್ಲಿ ಎಷ್ಟು ಕಷ್ಟ ಇರುತ್ತೆ ಮತ್ತು ಏನೇನೆಲ್ಲ ಮಾಡಬೇಕಾಗಿರುತ್ತೆ ಅಂತೇಳಿ ನಿಮಗೆ ಗೊತ್ತಿರುತ್ತೆ. ಒಬ್ಬೊಬ್ಬರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿರಲ್ಲ ಯೂಟ್ಯೂಬ್ ಬಗ್ಗೆ. ಯೂಟ್ಯೂಬಿಂದ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ದುಡ್ಡು ಬರಬೇಕು ಅಂತಂದರೆ ಮಿಡ್ಲ್ ಏನೇನೆಲ್ಲ ಪ್ರೋಸೆಸ್ ಇರುತ್ತೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ, ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ನಾಲೆಜ್ ಇರಲ್ಲ. ಅದಕ್ಕೋಸ್ಕರ ಅವರು ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡಿ ಆ ಪ್ರಾಬ್ಲಮಲ್ಲಿ ಸಿಕ್ಕಾಕೋತಾರೆ. ಸಿಕ್ಕಾಕೊಂಡಾದ್ಮೇಲೆ ಆ ಪ್ರಾಬ್ಲಮಿಂದ ಹೊರಗಡೆ ಬರಬೇಕು ಅಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಒಂದು 5 months 6 months ಆಮೇಲೆ 1 yearನೂ ತೊಗೋಬೋದು, ಹೇಳೋಕ್ಕಾಗಲ್ಲ. ಅದಕ್ಕಾಗಿ ನಾನು ನಿಮಗೆ ಒಂದು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಇದು ನಿಮಗೆ ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಏನು ಅಂತಂದರೆ, ಫಸ್ಟ್ ನಿಮ್ಮ ಚಾನಲ್ ಮಾನಿಟೈಸೇಷನ್ ಟೈಮ್ ಇಂದ, ಅಂದರೆ ನಿಮ್ಮ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿತ್ತು ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ಮುಂದಿನ ಪ್ರೊಸೆಸ್ ನಾನು ಮಾಡಿಕೊಡ್ತೀನಿ ಫ್ರೆಂಡ್ಸ್. ಅಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿ, ಅಂದರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದು ಪ್ರೊಸೆಸ್ ಇರುತ್ತೆ. ಅಂದರೆ ನಿಮ್ಮ ಚಾನಲ್ ರಿವ್ಯೂ ಮಾಡಬೇಕಾಗುತ್ತೆ. ನಾವೇ ಎಲ್ಲ ಕರೆಕ್ಟಾಗಿದೆಯಾ, ರಿಯೂಸ್ಡ್ ಕಾಂಟೆಂಟ್ ಇದೆಯಾ, ರಿಪಿಟೇಟಿವ್ ಕಾಂಟೆಂಟ್ ಇದೆಯಾ, ಮಿಸ್ಲೀಡಿಂಗ್ ಮೆಟಾಡಾಟಾ ಏನಾದರೂ ಇದೆಯಾ, ಮತ್ತು ಕಂಟೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಅದೆಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಿದಾದ್ಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಅದರಲ್ಲಿ 3 ಸ್ಟೆಪ್ ಇರುತ್ತೆ. ಒಂದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತೇಳಿ. ಅದರಲ್ಲಿ ಮತ್ತು ಆ್ಯಡ್ಸೆನ್ಸ್ ಅಕೌಂಟ್ ಏನಾದರೂ ಕನೆಕ್ಟ್ ಆಗಿದೆಯಾ, ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಇರುತ್ತಲ್ಲ, ಸುಮ್ಮನೆ ನೀವೇನಾದರೂ ಕ್ರಿಯೇಟ್ ಮಾಡಿದ್ದೀರಾ ಮೊದಲೇ, ಅದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ನಿಮ್ಮ ಚಾನಲ್ ರಿವ್ಯೂ ಆಗುತ್ತೆ. ರಿವ್ಯೂ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲೇ ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಅದರಲ್ಲಿ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಳ್ಳೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಮಾನಿಟೈಸೇಷನ್ ಆದಮೇಲೆ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. US ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಾರ್ಮ್ ಇರುತ್ತಲ್ಲ, ಅದನ್ನು ಫಿಲಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಡ್ರೆಸ್ ವೆರಿಫೈ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಅಡ್ರೆಸ್ಗೆ ಒಂದು ಲೆಟರ್ ಬರುತ್ತೆ, ಆ್ಯಡ್ಸೆನ್ಸ್ ಪಿನ್ ಲೆಟರ್. ಆ ಲೆಟ್ರನ್ನ ನೀವು ಅದರಲ್ಲಿ ಪಿನ್ ಇರುತ್ತೆ, ಅದು ಪಿನ್ ಎಂಟರ್ ಮಾಡಿ ಅಡ್ರೆಸ್ ವೆರಿಫೈ ಮಾಡಬೇಕಾಗುತ್ತೆ. ಇದನ್ನು ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಅಡ್ರೆಸ್ನ ಕೊಡಬೇಕಾಗುತ್ತೆ. ಅದಾದಮೇಲೆ ನೀವು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ, ನೀಟಾಗಿ ಸ್ವಿಫ್ಟ್ ಕೋಡ್ ಎಲ್ಲನೂ ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಆದಮೇಲೆ ನಿಮಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್, ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. ಇಷ್ಟೆಲ್ಲ ಪ್ರೊಸೆಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಚಾನಲ್ಸ್ಗೆ ಬೇಗ ಆಗುತ್ತೆ. ಅಂದರೆ ಈ ಪ್ರೊಸೆಸ್ಸಲ್ಲಿ ಟೈಮ್ ಏನು ತೊಗೊಳ್ಳಲ್ಲ, ಆದರೆ ನಿಮ್ಮ ಚಾನಲಿಂದ ಹೇಗೆ ರೆವೆನ್ಯೂ ಬರ್ತಾ ಇರುತ್ತೆ, ಅರ್ನಿಂಗ್ಸ್ ಯಾವ ಥರ ಆಗ್ತಾ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಚಾನಲ್ಸ್ಗೆ 3 monthsಲ್ಲೇ ಆಗುತ್ತೆ ಈ ಒಂದು ಪ್ರೊಸೆಸ್. ಯಾಕಂದರೆ ಅದರಲ್ಲಿ ವ್ಯೂಸ್ ಜಾಸ್ತಿ ಬರ್ತಾ ಇರುತ್ತೆ, ಆ್ಯಡ್ಸ್ ಜಾಸ್ತಿ ಬರ್ತಾ ಇರುತ್ತೆ, ಅರ್ನಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಬೇಗ $100 ಕಂಪ್ಲೀಟ್ ಆಗಿ ಬೇಗ ನಿಮ್ಮ ಚಾನಲ್ಗೆ ದುಡ್ಡು ಬರುತ್ತೆ, ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ನಿಮ್ಮ ಚಾನಲಿಂದ. ಕೆಲವೊಂದು ಚಾನಲ್ಸ್ ಇರುತ್ತೆ, ಅಂಥ ಚಾನಲ್ಸ್ಗೆ ಜಾಸ್ತಿ ದುಡ್ಡು ಬರಲ್ಲ. ಅಂದರೆ ಅರ್ನಿಂಗ್ಸ್ ಸ್ವಲ್ಪ ಆಗುತ್ತೆ, ಡೈಲಿ $0.5 $0.4 ಈ ಥರ ಆಗ್ತಾ ಇರುತ್ತೆ. ಅಂಥ ಚಾನಲ್ಸ್ಗಳಿಗೆ 6 months 7 months 8 months ಇಷ್ಟು ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಇಷ್ಟೆಲ್ಲ ಪ್ರೊಸೆಸ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಗೊತ್ತಿರಲಿಲ್ಲ ಅಂತಂದರೆ ಏನೋ ಒಂದು ಪ್ರಾಬ್ಲಮ್ ಮಾಡ್ಕೊಂಡು ಬಿಡ್ತೀರ. ಆವಾಗ ನೀವು ಕಷ್ಟಪಡಬೇಕಾಗುತ್ತೆ. ಆ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಿರಲ್ಲ, ಮತ್ತು ಆವಾಗ ನೀವು ಭಾಳ ಕಷ್ಟಪಡ್ತಾ ಇರ್ತೀರ. ಅಂದರೆ ಐಡೆಂಟಿಟಿ ವೆರಿಫೈ ಆಗ್ತಾ ಇರಲ್ಲ, ಏನೋ ಪ್ರಾಬ್ಲಮ್ ಆಗಿರುತ್ತೆ. ಆ ಪ್ರಾಬ್ಲಮ್ ಯಾಕಾಗಿರುತ್ತೆ ನಿಮಗೂ ಗೊತ್ತಿರಲ್ಲ, ಏನು ಮಾಡಿರ್ತೀರ ನಿಮಗೂ ಗೊತ್ತಿರಲ್ಲ. ಪ್ರಾಬ್ಲಮ್ ಆಗಿದ್ದನ್ನು ಯಾವ ಥರ ಸಾಲ್ವ್ ಮಾಡ್ಕೋಬೇಕು, ಐಡೆಂಟಿಟಿ ವೆರಿಫೈ ಯಾವ ಥರ ಮಾಡ್ಕೋಬೇಕು ಅದು ಗೊತ್ತಿರಲ್ಲ. ಮತ್ತು ಸ್ಟಾರ್ಟಿಂಗಲ್ಲಿ ಸ್ಟೆಪ್ 2 ಅಲ್ಲಿ ನೀವು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲು ಆ್ಯಡ್ಸೆನ್ಸ್ ಅಕೌಂಟ್ ಯಾವುದಾದ್ರೂ ಕ್ರಿಯೇಟ್ ಮಾಡಿದರೆ ಆವಾಗ ಮತ್ತು ಆ ಪ್ರಾಬ್ಲಮ್ ಬರುತ್ತೆ. ಫಿಕ್ಸ್ ಇನ್ ಆ್ಯಡ್ಸೆನ್ಸ್ ಅಂತೇಳಿ ಬರುತ್ತೆ, ಮತ್ತು ಚೇಂಜ್ ಇನ್ ಅಸೋಸಿಯೇಷನ್ ಅಂತೇಳಿ ಪ್ರಾಬ್ಲಮ್ ಬರುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಏನಾದರೂ ಮಾಡಿದರೆ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಮತ್ತು ಅಡ್ರೆಸ್ ನೀವು ಕರೆಕ್ಟ್ ಆಗಲಿಲ್ಲ ಅಂತಂದರೆ ನಿಮ್ಮ ಅಡ್ರೆಸ್ಗೆ ಕರೆಕ್ಟಾಗಿ ಲೆಟರ್ ಬರಲ್ಲ ಫ್ರೆಂಡ್ಸ್. ಆವಾಗ ಕೂಡ ನೀವು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡೋದು ಬೇಡ, ಸ್ವಲ್ಪ ಅಮೌಂಟ್ ಕೊಡೋಣ ಅಂತಂದರೆ ನಿಮ್ಮ ವರ್ಕ್ನ ನಾನು ಕಂಪ್ಲೀಟಾಗಿ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಅಂದರೆ ಸ್ಟಾರ್ಟಿಂಗ್ ನಿಮ್ಮ ಚಾನಲ್ ಯಾವಾಗ 4000 ವಾಚ್ ಟೈಮ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೋ ಆವಾಗಿಂದ ಹಿಡ್ಕೊಂಡು ನಿಮ್ಮ ಅಕೌಂಟಿಗೆ ಫಸ್ಟ್ ಪೇಮೆಂಟ್ ಬರೋವರೆಗೂ ನಾನು ಹ್ಯಾಂಡಲ್ ಮಾಡ್ತೀನಿ. ಏನು ಪ್ರಾಬ್ಲಮ್ ಆಗದೆ ಇರೋ ಥರ ನಾನು ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನಾನು ಅಮೌಂಟ್ನ ಸ್ವಲ್ಪ ಚಾರ್ಜ್ ಮಾಡ್ತೀನಿ, ನೀವು ಪೇ ಮಾಡಬೇಕಾಗುತ್ತೆ. ಮತ್ತು ನೀವು ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಮತ್ತು ಪಾಸ್ವರ್ಡ್ ನನಗೆ ಕೊಡಬೇಕಾಗುತ್ತೆ. ಇದು ಭಾಳಷ್ಟು ಜನಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ನೀವು ಅಷ್ಟು ಕಷ್ಟಪಟ್ಟು ನೀವು ಚಾನಲ್ನ ಕ್ರಿಯೇಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಮಾನಿಟೈಸೇಷನ್ ಟೈಮ್ವರೆಗೂ ನೀವು ತಂದಿರ್ತೀರ. ಈಗ ನನಗೆ ಜಿಮೇಲ್ ಮತ್ತು ಪಾಸ್ವರ್ಡ್ ಕೊಟ್ಟರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ಚಾನಲ್ ನಮ್ಮದಾಗುತ್ತೆ ಮತ್ತು ಏನಾದರೂ ಪ್ರಾಬ್ಲಮ್ ಮಾಡ್ಬೋದು ಚಾನಲ್ಗೆ ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಇದು ನಂಬಿಕೆ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಕೊಡ್ಬೋದು, ಇಲ್ಲಾಂದರೆ ನೀವೇನು ಚಾನಲ್ ಮಾನಿಟೈಸೇಷನ್ ಮಾಡ್ಕೋತೀರಾ ಅಂತಂದರೆ ಮಾಡ್ಕೊಳ್ಳಿ. ನೀವು ನಿಮ್ಮ ಪೇಮೆಂಟ್ ತೊಗೊಳ್ತೀರಾ ಅಂದರೆ ತೊಗೊಳ್ಳಿ. ಅದು ಆ ಥರ ಏನೂ ಇಲ್ಲ. ನಿಮಗೆ ಆಗಲ್ಲ, ನಮಗೆ ಯೂಟ್ಯೂಬ್ ಬಗ್ಗೆ ಜಾಸ್ತಿ ಏನು ಗೊತ್ತಿಲ್ಲ, ಪ್ರಾಬ್ಲಮ್ ಆದರೆ ಮತ್ತೆ ನಾವೇ ಫೇಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಿಮ್ಮ ಮೇಲೆ ಫುಲ್ ನಂಬಿಕೆ ಇದೆ ನನಗೆ.
ತೊಗೊಳ್ಳಿ ಅಂತಂದರೆ ನೀವು ಅಮೌಂಟು ಪ್ಲಸ್ ಜಿಮೇಲ್ ಪಾಸ್ವರ್ಡ್ ನನಗೆ ವಾಟ್ಸಪ್ ಮಾಡಿದರೆ ಆವಾಗ ನಾನು ನಿಮ್ಮ ಚಾನಲ್ನ ಹ್ಯಾಂಡಲ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನನ್ನ ಮೇಲೆ ಯಾವ ಥರ ನಂಬಿಕೆ ಇಡ್ಬೋದು, ನಿಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಅನ್ಕೋತಾ ಇದ್ದರೆ ನಮ್ಮ ಚಾನಲಲ್ಲಿ ನೀವು ನೋಡ್ಕೋಬೋದು. ಹಿಂದೆ ನನ್ನ ಚಾನಲ್ನ ನೀವು ಭಾಳ ದಿನದಿಂದ ಫಾಲೋ ಮಾಡ್ತಾಯಿದ್ರೆ ಗೊತ್ತಿರುತ್ತೆ ನನ್ನ ವೀಡಿಯೋಸ್ ಯಾವ ಥರ ಇರುತ್ತೆ. ನಾನು ಯಾರಿಗೂ ಏನೂ ತೊಂದರೆ ಮಾಡಿಲ್ಲ ಮತ್ತು ಒಳ್ಳೊಳ್ಳೆ ಕಂಟೆಂಟ್ನೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಯಾರಿಗೂ ಪ್ರಾಬ್ಲಮ್ ಆಗೋಲ್ಲ. ಯಾಕೆಂದರೆ ನಾನು ನಿಮ್ಮ ಸ್ಟೇಜಿಂದನೇ ನಾನು ದಾಟಿ ಬಂದಿದ್ದೀನಿ, ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಮತ್ತು ಯಾರೂ ಹೆಲ್ಪ್ ಕೂಡ ಮಾಡಿಲ್ಲ. ಪ್ರಾಬ್ಲಮ್ ಬಂದಾಗ ಯಾರೂ ಹೆಲ್ಪ್ ಮಾಡಿಲ್ಲ. ಆ ಥರ ಪ್ರಾಬ್ಲಮ್ನ ನೀವು ಫೇಸ್ ಮಾಡಬಾರ್ದು. ಅಂದರೆ ಈಗ ನಂದು ಫಿಕ್ಸ್ಡ್ ಆ್ಯಡ್ಸೆನ್ಸ್ ಅಂತೇಳಿ ಬಂತು, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕೆ 6 ಮಂತ್ಸ್ ತೊಗೊಳ್ತು. ನಾನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನೂ ಕಾಂಟ್ಯಾಕ್ಟ್ ಮಾಡಿದೆ, ಕನ್ನಡದಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ, ಹಿಂದಿನಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ, ಯಾರೂ ಹೆಲ್ಪ್ ಮಾಡಲಿಲ್ಲ. ಈಗ ನನಗೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ನಾಲೆಜ್ ಬಂತು. ಆವಾಗ ನಾನು ಯಾವ ಥರ ಮಾಡಬೇಕು, ಏನು ಮಾಡಬೇಕು ಎಲ್ಲ ತಿಳ್ಕೊಂಡು ನಾನು ಸಾಲ್ವ್ ಮಾಡ್ಕೊಂಡೆ. ಆದರೆ ನಿಮಗೆ ಈ ಥರ ನಾಲೆಜ್ ಇರಲ್ಲ, ಯೂಟ್ಯೂಬ್ ಬಗ್ಗೆ ಸ್ವಲ್ಪನೂ ನಾಲೆಜ್ ಇರಲ್ಲ. ನೀವು ವೀಡಿಯೋಸ್ ಬೇರೆ ಕಂಟೆಂಟ್ ಅಂದರೆ ನಿಮ್ಮ ಕ್ಯಾಟಗರಿ ಬೇರೆ ಇರುತ್ತೆ, ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡಿ ನೀವು ಅಲ್ಲಿವರೆಗೂ ತಂದಿರ್ತೀರ. ನಿಮಗೆ ಯೂಟ್ಯೂಬ್ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ. ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡಿ ಏನೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ರೆ ಆಮೇಲೆ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡೋಕ್ಕೂ ಮತ್ತೆ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್, ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೆ ನೀವು ಆ ಥರ ಮಾಡಬಾರ್ದು. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋ ತನಕ, ಮಾನಿಟೈಸೇಷನ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ದುಡ್ಡು ಬರೋವರೆಗೂ ಹೆಲ್ಪ್ ಮಾಡಿ ಅಂತಂದರೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ನಾನು ಒಂದು ನಿಮಗೆ ಪ್ರಾಮಿಸ್ ಮಾಡೋದೇನು ಅಂತಂದರೆ ನಿಮ್ಮ ಚಾನಲ್ನ ನಾನು ತೊಗೊಂಡು ಏನೂ ಮಾಡಲ್ಲ, ನಿಮ್ಮ ಚಾನಲ್ಗೆ ಏನೋ ಪ್ರಾಬ್ಲಮ್ ಮಾಡಲ್ಲ ಫ್ರೆಂಡ್ಸ್. ಇದು ನಿಮಗೆ ನಂಬಿಕೆ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಅಮೌಂಟ್ನ ಹಾಕಬೇಕು. ಅಮೌಂಟ್ ಹಾಕಿದಾದ್ಮೇಲೆ ನಿಮ್ಮ ಚಾನಲ್ನ ನಾನು ತೊಗೊಂಡು ನಿಮಗೆ ಫಸ್ಟ್ ಪೇಮೆಂಟ್ ಬರೋವರೆಗೂ ಹೆಲ್ಪ್ ಮಾಡ್ತೀನಿ. ಈ ಥರ ಹೆಲ್ಪ್ ಯಾರೂ ಮಾಡಿರಲ್ಲ, ಕನ್ನಡದಲ್ಲೂ ಮಾಡಲ್ಲ, ಬೇರೆ ಇಂಗ್ಲೀಷ್ ಹಿಂದಿ ಯಾವ ಲ್ಯಾಂಗ್ವೇಜಲ್ಲೂ ಮಾಡಿರಲ್ಲ ಫ್ರೆಂಡ್ಸ್. ಯಾಕೆಂತಂದರೆ ಅವರು ಜಸ್ಟ್ ವೀಡಿಯೋಸ್ ಮಾಡ್ತಾರೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡೋಲ್ಲ ಮತ್ತು ಅವರು ಇಷ್ಟು ರಿಸ್ಕ್ ತೊಗೊಂಡಲ್ಲಿ ಮಾಡಲ್ಲ ಫ್ರೆಂಡ್ಸ್. ಯಾಕೆಂದರೆ ಈ ರಿಸ್ಕ್ ನಾನು ತೊಗೊಳ್ಬೇಕು ಅಂತಂದರೆ 5 ಮಂತ್ಸ್ 6 ಮಂತ್ಸ್ 7 ಮಂತ್ಸ್ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಚಾನಲ್ನ ನಾನು ಚೆಕ್ ಮಾಡ್ತಾ ಇರಬೇಕಾಗುತ್ತೆ, ಟೈಮ್ ತೊಗೊಂಡು ಹಗಲು ರಾತ್ರಿ ಅನ್ನದೆ ಎಲ್ಲನೂ ನೋಡ್ಕೋಬೇಕಾಗುತ್ತೆ ನಿಮ್ಮ ಚಾನಲ್ನ. ಅಷ್ಟು ಎಲ್ಲ ಮಾಡಿದಾದ್ಮೇಲೆ ನಿಮಗೆ ಫಸ್ಟ್ ಪೇಮೆಂಟ್ ಬರುತ್ತೆ ಫ್ರೆಂಡ್ಸ್. ಇದು ನಿಮಗೆ ಇಷ್ಟ ಇದ್ದರೆ ನೀವು ಮಾಡ್ಬೋದು, ಇಲ್ಲ ನಿಮ್ಮದು ನೀವೇ ನಾವು ಚಾನಲ್ ಮಾನಿಟೈಸೇಷನ್ ಮಾಡ್ಕೋತೀವಿ ನಮಗೆಲ್ಲ ಗೊತ್ತಿದೆ ಅಂತಂದರೆ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ರಿಸ್ಕ್ ಬೇಡ, ಎಲ್ಲ ಅವ್ರು ಕೊಟ್ಬಿಡೋಣ ಅಂತಂದರೆ ಕೊಡ್ಬೋದು. ನಾನು ನಿಮಗೆ ಏನೂ ಮೋಸ ಮಾಡಲ್ಲ. ನಿಮ್ಮ ಚಾನಲ್ನ ಪೇಮೆಂಟ್ ಬರೋವರೆಗೂ ಮಾಡಿ ಆಮೇಲೆ ನಿಮ್ಮ ಚಾನಲ್ ನಿಮಗೆ ರಿಟರ್ನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನಿಮಗೆ ಅಮೌಂಟ್ ಗೊತ್ತಿರಲಿಲ್ಲ ಅಂದರೆ 2K ನಮಗೆ ಪೇ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಪ್ರೊಸೆಸ್ ಮಾಡಬೇಕಂತಂದರೆ ಇದು 3 ಮಂತ್ಸ್ 4 ಮಂತ್ಸ್ 7 ಮಂತ್ಸ್ 8 ಮಂತ್ಸ್ವರೆಗೂ ಟೈಮ್ ತೊಗೊಳುತ್ತೆ. ಈ ಒಂದು ಪ್ರೊಸೆಸ್ ಮುಗೋವರೆಗೂ ನಾನು ಆ ಒಂದು ವರ್ಕ್ ಮಾಡಬೇಕು ಅಂತಂದರೆ 2K ಅಂದರೆ 2000 ಕೊಡಬೇಕಾಗುತ್ತೆ. ನಿಮಗೆ ಇಷ್ಟ ಇದ್ದರೆ ಕೊಡ್ಬೋದು ಸ್ಟಾರ್ಟಿಂಗಲ್ಲೇ, ಇಲ್ಲ ನಾವೇ ಮಾಡ್ಕೋತೀವಿ ಅಂತಂದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.